ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಕೋಲಾರದಲ್ಲಿ ಸತತ 2-3 ದಿನದಿಂದ ಪ್ರತಿಭಟನೆಗಳು ಆಕ್ರೋಶಗಳು ನಡೀತಾನೆ ಇದ್ವು. ಹಾಗಾಗಿ ಜಿಲ್ಲಾಧಿಕಾರಿಗಳು ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಶ್ರೀನಿವಾಸಪುರ ಬಂದ್ ಕರೆಗೆ ಇಲ್ಲಿ ಆಗ್ರಹ ಆಗಿದೆ. ಜಿಲ್ಲಾಧಿಕಾರಿ 2ನೇ ಸುತ್ತಿನ ಮಾತುಕತೆ ಈಗ ಯಶಸ್ವಿಯಾಗಿದೆ. ನಾಳೆ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಜೊತೆಗೆ ಹೋರಾಟಗಾರರ ಮಾತುಕತೆ ನಡೆಯಲಿದೆ. ಜಿಲ್ಲಾಧಿಕಾರಿ ಭರವಸೆಯ ನಂತರ ಬಂದ್ ಮೊಟಕುಗೊಳಿಸಿದ್ದಾರೆ ಹೋರಾಟಗಾರರು. ಚಿಂತಾಮಣಿ ರಸ್ತೆಯಲ್ಲಿ ಕುಳಿತಿದ್ರು ಹೋರಾಟ ಮಾಡ್ಲಿಕ್ಕೆ. ಬೆಳ್ಳಂಬೆಳಗ್ಗೆಯಿಂದ ಕೂತಿದ್ರು. ಸ್ಥಳಕ್ಕೆ ಆಗಮಿಸಿ ಮಾತುಕತೆ ನಡೆಸಿದ್ದಾರೆ ಜಿಲ್ಲಾಧಿಕಾರಿ ರವಿ ಹಾಗೂ ಎಸ್ಪಿ ನಿಖಿಲ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಂದ್ ಆಚರಣೆ ಯಶಸ್ವಿಯಾಗಿತ್ತು. ಮಾವಿಗೆ 15 ರೂಪಾಯಿ ಬೆಂಬಲ ಬೆಲೆ ನೀಡಲು ಒತ್ತಾಯಿಸಿದ್ದಾರೆ ಮಾವು ಬೆಳೆಗಾರರು. ಬಂದ್ ವಾಪಸ್ ಪಡೆದ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ವಾಹನ ಸಂಚಾರ ಪುನರಾರಂಭ ಆಗಿದೆ. ಮಾವು ಬೆಂಬಲ ಬೆಲೆಗೆ ಒತ್ತಾಯಿಸಿ ಎಲ್ಲ ಸರ್ಕಾರಿ ಬಸ್ಗಳು, ಶಾಲೆಗಳು ನಡೆಸೋ ಹಾಗಿಲ್ಲ. ಅಂಗಡಿ ಮುಂಗಟ್ಟುಗಳು ಬಂದ್ ಇತ್ತು. ಸಂಪೂರ್ಣವಾಗಿ ಕೋಲಾರ ಬಂದ್ಗೆ ಕರೆ ನೀಡಲಾಗಿತ್ತು. ಹಾಗಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಒಂದಷ್ಟು ಅವರಿಗೆ ಭರವಸೆಗಳನ್ನ ಕೊಟ್ಟಿದ್ದಾರೆ. ನಾಳೆ ಜಿಲ್ಲಾಧಿಕಾರಿ ಬಂದು ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರ ಜೊತೆ ಮಾತುಕತೆ ನಡೆಸೋಣ. ಪ್ರತಿ ಕೆಜಿಗೆ ನೀವು 10ರಿಂದ 15 ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ವಿ. ನಾಳೆ ಸಚಿವರ ಜೊತೆಗೆ ಮಾತಾಡೋಣ ಅಂತ ಹೇಳಿ ಅವರಿಗೆ ಅಲ್ಲಿ ಮನವೊಲಿಸುವಂತಹ ಕೆಲಸ ಮಾಡಿದ್ದಾರೆ. ಸರ್ಕಾರಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಬೆಳ್ಳಂಬೆಳಗ್ಗೆ ಬೀದಿಗಿಳಿದು ಮಾವು ಬೆಳೆಗಾರರ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇದ್ರು. ಸತತ 2-3 ದಿನದಿಂದ ಈ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇತ್ತು. ಹಾಗಾಗಿ ಇಂದು ಚಿಂತಾಮಣಿ ರಸ್ತೆಯಲ್ಲಿ ಹೋರಾಟಕ್ಕೆ ಇಳಿದಿದ್ರು ಹೋರಾಟಗಾರರು. ಈಗಾಗಲೇ ಖಾಸಗಿ ಶಾಲೆಗಳಿಗೂ ಕೂಡ ರಜೆ ಕೊಡಬೇಕು, ಅಹಿತಕರ ಘಟನೆಗಳನ್ನ ನಡೆದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲಾ ಸಿದ್ಧತೆಗಳಲ್ಲಿ ನಡೆದಿತ್ತು. ಈ ಹೋರಾಟ ಇಲ್ಲಿಗೆ ನಿಲ್ಲುವ ಮಾತೇ ಇಲ್ಲ ಅನ್ನುವಂಥದ್ದು ಅಲ್ಲಿ ಮಾವು ಬೆಳೆಗಾರರ ಸಂಘದಿಂದ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಒಂದಷ್ಟು ಅವ್ರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನ ಸಮಯ ಇದೆ. ನಾಳೆ ಸಚಿವರು ಬಂದಾಗ ಅವರ ಜೊತೆಗೆ ನಾವು ಮಾತುಕತೆ ನಡೆಸೋಣ. ನೀವೇನು ಅಲ್ಲಿ ಬೆಂಬಲ ಬೆಲೆ ಕೇಳ್ತಾ ಇದ್ದೀರಿ, ಅದರ ತಕ್ಕ ಹಾಗೆ ನಾವು ಮಾತುಕತೆಯನ್ನ ನಡೆಸಿ ಒಂದು ನಿಗದಿತ ಬೆಲೆಯನ್ನ ಅಲ್ಲಿ ಘೋಷಣೆ ಮಾಡೋಣ ಅನ್ನುವಂಥದ್ದಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹೋರಾಟಗಾರರು ತಮ್ಮ ಏನು ಅಲ್ಲಿ ಪ್ರತಿಭಟನೆ ಇತ್ತು ಅದನ್ನ ಮೊಟಕುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿತ್ತು.